ಹಲೋ ಫ್ರೆಂಡ್ಸ್, ನಾವಿವತ್ತು JD ಕಾಯಿನ್ 4th ಜನರೇಷನ್ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ತಿಳ್ಕೊಳ್ಳೋಣ. ಕ್ರಿಪ್ಟೋ ಕರೆನ್ಸಿ ಅಂದರೆ ಏನು? ಇದು ಒಂದು ವರ್ಚುವಲ್ ಕರೆನ್ಸಿ. ಇದಕ್ಕೆ ಹೋಗೋದಕ್ಕಿಂತ ಮುಂಚೆನೇ ನಾವು ಇದರ ಇತಿಹಾಸನ ತಿಳ್ಕೊಳ್ಳೋಣ. ಮನುಷ್ಯ ತನ್ನ ವಿನಿಮಯಕ್ಕಾಗಿ ಹಿಂದಿನ ಕಾಲದಲ್ಲಿ ಬಾರ್ಟರ್ ಸಿಸ್ಟಮನ್ನು ಉಪಯೋಗಿಸ್ತಾ ಇದ್ದ. ಅಂದರೆ ಒಂದು ವಸ್ತುಗಳನ್ನು ಅದಲು ಬದಲು ಮಾಡ್ಕೊಳ್ತಾ ಇದ್ದರು. ಆ ನಂತರ ಏನು ಬಂತು? ಮೆಟಲ್ ಕರೆನ್ಸಿ ಬಂತು. ಅಂದರೆ ಸ್ವರ್ಣ ಮುದ್ರೆಗಳು, ಲೋಹ ಮುದ್ರೆಗಳು ಬಂದವು. ನಂತರ ಏನು ಬಂತು? ಒಂದು ಪೇಪರ್ ಕರೆನ್ಸಿ ಬಂತು. ಈಗ ಏನಾಗಿದೆ, ಆ ಪೇಪರ್ ಕರೆನ್ಸಿನೂ ನಾವು ಡಿಜಿಟಲೈಸ್ ಮಾಡ್ತಾ ಇದ್ವಿ. ಆದರೆ ಇನ್ ಫ್ಯೂಚರಲ್ಲಿ ದ ಫ್ಯೂಚರ್ ಆಫ್ ಕರೆನ್ಸಿ ಈಸ್ ಕ್ರಿಪ್ಟೋ ಕರೆನ್ಸಿ. 2009ರಲ್ಲಿ ಕ್ರಿಪ್ಟೋ ಕರೆನ್ಸಿಗಳು ಸುಮಾರು ಒಂದು 5,000 ಕರೆನ್ಸಿಗಳಿದ್ದಾವೆ. 2009ರಲ್ಲಿ ಬಿಟ್ಕಾಯಿನ್ ಇಂಟ್ರಡ್ಯೂಸ್ ಆಗಿತ್ತು. ಆಗ ಅದರ ಬೆಲೆ ₹6 ಆಗಿತ್ತು. ಈಗ 2020ರಲ್ಲಿ ಒಂದು ಬಿಟ್ಕಾಯಿನ್ ಬೆಲೆ 8,40,000. ಹೀಗಾಗಿ ಬೇರೆ ಬೇರೆ ಕಾಯಿನ್ಗಳು ಇದ್ರೂ ಬಿಟ್ಕಾಯಿನ್ ಅಂತ ಇದೆ, ಇಥೇರಿಯಮ್ ಅಂತ ಇದೆ, ಒನ್ ಕಾಯಿನ್ ಅಂತ ಇದೆ. ಈ ರೀತಿ ಕಾಯಿನ್ಗಳಿದ್ರೂ ಆ ರೇಟ್ಗಳನ್ನ ಬಹಳಷ್ಟು ಜಾಸ್ತಿ ಆಗಿದ್ದಾವೆ. ಕಾರಣ ನಾವು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈಗ ಈ JD ಕಾಯಿನ್ ಬಂದುಬಿಟ್ಟು 2019ರಲ್ಲಿ ಇಂಟ್ರಡ್ಯೂಸ್ ಆಗಿದೆ. ಇದನ್ನು ಇಂಟ್ರಡ್ಯೂಸ್ ಮಾಡಿರೋರು ಡೈರೆಕ್ಟರ್ಸು ಬಂದ್ಬಿಟ್ಟು ಜಾನ್ ಬಂಗಾ, ಆರ್ಥರ್ ಟೇಲರ್ ಆ್ಯಂಡ್ ಭೂಪೇಂದರ್ ಸಿಂಗ್ ಅಂತ. ಜಿ ಬ್ರೌನ್ ಅಂತ ಇವರು ನಾಸಾ ಸೈಂಟಿಸ್ಟ್ನವರು. ಇವರು ಸುಮಾರು ಒಂದು 10,000 ಅಲ್ಗಾರಿದಮ್ಸ್ ಬರೆದಿದ್ದಾರೆ. ಇವರು ಟೆಕ್ನಾಲಜಿ ಬೇಸ್ಡ್ ಡೈರೆಕ್ಟರ್ ಆಗಿದ್ದಾರೆ ಈ ಕಂಪನಿಗೆ. ಈ ಕಂಪನಿ ಇವರು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲ ಆಲೋಚನೆ ಮಾಡಿದ್ದು ಏನಂತಂದರೆ, ಫಸ್ಟು ಲಿಗಾಲಿಟಿ. ಈ ಲಿಗಾಲಿಟಿ ಬಗ್ಗೆ ನಾವು ಹೇಳೋದಾದರೆ, ಇವರು USA ಫಿನ್ಸೆನ್ ಅಂತ ಒಂದು ಸಂಸ್ಥೆ ಇದೆ. ಅಂದರೆ ಫೈನಾನ್ಷಿಯಲ್ ಕ್ರೈಮ್ಸ್ ಎನ್ಫೋರ್ಸ್ಮೆಂಟ್ ನೆಟ್ವರ್ಕ್ ಅಂತ ಹೇಳ್ಬಿಟ್ಟು ಇದರಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಆನಂತರ ಆ್ಯಂಟಿ ಮನಿ ಲಾಂಡ್ರಿಂಗ್ ಸಿಸ್ಟಮ್, ಆ್ಯಂಟಿ ಮನಿ ಲಾಂಡ್ರಿಂಗ್ ಪ್ರೋಗ್ರಾಮ್ ಅಂತ ಅನ್ನೋದು, ಇವರು ಆ ರೂಲ್ಸನ್ನು ಫಾಲೋ ಅಪ್ ಆಗ್ತಾ ಇದ್ದಾರೆ. ಆನಂತರ ಇವರದ JD ಕಾಯಿನ್ ಬಂದುಬಿಟ್ಟು ಟಾಪ್ 7 ಟ್ರೇಡಿಂಗ್ನಲ್ಲಿ ಲಿಸ್ಟ್ ಆಗಿದೆ. ಸಪೋಸ್ ಯಾವ್ಯಾವ ಟ್ರೇಡಿಂಗ್ ಅಂತಂದರೆ ಇಲ್ಲಿ ನಿಮಗೆ ಕಾಣದೇ ಇರ್ಬೋದು: ಫ್ಯಾಟ್ BTC, ಬಯಲಾಕ್ಸಿ, ಕಾಯಿನ್ CT, ಫಲ್ಗೋರಿ, ವಿಂಡ್ಯಾಕ್ಸ್, CATEX, ಈಥರ್ ಫ್ಲೈಯರ್, ಈ ಥರ ಸುಮಾರು 7 ಇದರಲ್ಲಾಗಿದ್ದಾವೆ. ಡಿಸೆಂಬರ್ 2020 ಅಷ್ಟೊತ್ತಿಗೆ ಸುಮಾರು 25 ಎಕ್ಸ್ಚೇಂಜಸ್ಸಲ್ಲಿ ಇದರ ಟ್ರೇಡ್ ಆಗ್ತದೆ. ಈ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಬಂದ್ಬಿಟ್ಟು US ಬಿಸ್ನೆಸ್ ವರ್ಲ್ಡ್ LLC ಅಂತ ಹೇಳ್ಬಿಟ್ಟು ಅಮೆರಿಕಾದಲ್ಲಿ ಕಂಪನಿನ ಇವರು ಓಪನ್ ಮಾಡಿದರು. ಇವ್ರ ಮೇನ್ ಆಬ್ಜೆಕ್ಟ್ಸ್ ಬಂದುಬಿಟ್ಟು ಏನಂತ ಹೇಳಿದ್ರೆ, ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ರೆಸಲ್ಯೂಷನ್, ಲ್ಯಾಂಗ್ವೇಜ್, ಸೊ ಟು ಲರ್ನ್ ದ ಲ್ಯಾಂಗ್ವೇಜ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ಸ್, ಟೆಕ್ನಾಲಜಿ ಫೀಲ್ಡ್, ಕ್ರಿಪ್ಟೋ ಕರೆನ್ಸಿನ ಫೈನಾನ್ಸ್ ಫೀಲ್ಡಲ್ಲಿ, ಬ್ಯಾಂಕಲ್ಲಿ, ಮೆಡಿಕಲ್ ಫೀಲ್ಡಲ್ಲಿ, ಇನ್ಶೂರೆನ್ಸಲ್ಲಿ, ಇನ್ನೂ ಬಹಳಷ್ಟು ಫೀಲ್ಡ್ಗಳಲ್ಲಿ ಬಳಸೋದು. ಸೆಕ್ಯೂರ್ಡ್ ಇನ್ಕಮ್ ಅಂದರೆ ಡೈವರ್ಸಿಫೈಡ್ ಯುವರ್ ಇನ್ಕಮ್. ಆಮೇಲೆ ಲಿಗಾಲಿಟಿ ಇವರು ಫಸ್ಟ್ ಆಫ್ ಆಲ್ ಪ್ರಿಫರ್ ಮಾಡ್ತಾರೆ. ಇವರು ಅಸೋಸಿಯೇಟ್ ಪಾರ್ಟ್ನರ್ಸ್ ಬಂದುಬಿಟ್ಟು JD ಕಾಯಿನ್ ಅಸೋಸಿಯೇಟ್ ಪಾರ್ಟ್ನರ್ಸ್ ಯಾರ್ಯಾರು? ಸೆನೆಕ್ಷನರಿ ಅಂತ ಹೇಳ್ಬಿಟ್ಟು, ಸೆನೆಕ್ಷನರಿ ಎಜುಕೇಷನ್ ಸಿಸ್ಟಮ್ ಅಂತ. ಇದರಲ್ಲಿ ಪ್ಯಾಕೇಜಸ್ ಬಂದುಬಿಟ್ಟು $150, $500, $1,000 ಆ್ಯಂಡ್ $2,000 ಅಂತ ಇದೆ. ನಂತರ ಎರಡನೇದು ಬಂದುಬಿಟ್ಟು ಬ್ಲಾಕ್ ಚೈನ್ ಲರ್ನಿಂಗ್ ಅಂತ ಹೇಳ್ಬಿಟ್ಟು, ಈ ಬ್ಲಾಕ್ ಚೈನ್ ಲರ್ನಿಂಗಲ್ಲಿ ಸುಮಾರು $2,500ದಿಂದ $5,000ವರೆಗೆ ಪ್ಯಾಕೇಜಸ್ ಇದ್ದಾವೆ. ನೆಕ್ಸ್ಟ್ ಬಂದುಬಿಟ್ಟು GVS ಆ್ಯಡ್ಸ್ ಅಡ್ವರ್ಟೈಸಿಂಗ್ ಪ್ರಾಡಕ್ಟ್ ಪ್ಯಾಕೇಜಸ್. ಇದು $2,100, ಆನಂತರ $6,300, ಆನಂತರ $10,500 ಇದೆ. ನಂತರ ಫೋರ್ತ್ ಒನ್ ಬಂದುಬಿಟ್ಟು ರೆವಲ್ಯೂಷನರಿ ಕ್ರಿಪ್ಟೋ ಕರೆನ್ಸೀಸ್ ವಿಚ್ ವಿಲ್ ಇಂಟ್ರಡ್ಯೂಸ್ ಮೈ ಕ್ರಿಪ್ಟೋ ಬ್ಯಾಂಕ್. ಈ ಮೈ ಕ್ರಿಪ್ಟೋ ಬ್ಯಾಂಕ್ ಅಂತ ಇರ್ತದೆ. ವೈ ಕ್ರಿಪ್ಟೋ ಕರೆನ್ಸಿ? ಈ ಕ್ರಿಪ್ಟೋ ಕರೆನ್ಸಿನೇ ಯಾಕೆ ಬೇಕು? ಸೊ ಇದರಲ್ಲಿ 11 ಪಾಯಿಂಟ್ಸ್ ಇದೆ ಫ್ರೆಂಡ್ಸ್. ಫಸ್ಟ್ ಒನ್, ನೋ ಕ್ಲಿಯರಿಂಗ್ ಹೌಸ್ ಇಸ್ ರಿಕ್ವೈರ್ಡ್, no paper or printing is required, no space for storage required,
ನೋ ಥರ್ಡ್ ಪಾರ್ಟಿ ರಿಕ್ವೈರ್ಡ್, peer to peer, no damage, no duplicate, fast transactions, no infrastructure required, no time bonding, no time limit, no high remittance of charges, nominal transaction of charges. So global financial transactions ಬಂದ್ಬಿಟ್ಟು ಪರ್ ಡೇ 5 ಟ್ರಿಲಿಯನ್ ಇದೆ. ಸೊ ಅರೌಂಡ್ 70% by remittance, where remittance charges are 5 to 30%. ಅಂತ ನಾವು ಮೊದಲೇ ಹೇಳಿದ್ವಿ, ನೋ ಕ್ಲಿಯರಿಂಗ್ ಹೈಸ್ ಈಸ್ ರಿಕ್ವೈರ್ಡ್ ಅಂತ ಹೇಳ್ಬಿಟ್ಟು. ಕಂಡೀಷನಲ್ ಸೆಟಲ್ಮೆಂಟ್ ಆಫ್ ಫಂಡ್ಸ್ ವರ್ಸಸ್ ವರ್ಚುವಲ್ ಕರೆನ್ಸೀಸ್. ಸಿ, ನಮಗೆ ಯಾವ ಥರ ಟ್ರಾನ್ಸಾಕ್ಷನ್ ಆಗ್ತದೆ ಈಗ, ಟ್ರೆಡಿಷ್ನಲ್ ಸೆಟಲ್ಮೆಂಟ್ಸ್ ಆಫ್ ಫಂಡ್ಸ್ ಯಾವ ಥರ ಆಗ್ತಾಯಿದೆ, ಸಪೋಸ್ ಎಲ್ಲ 4 ಬ್ಯಾಂಕ್ಗಳು ಯಾವುದೇ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇದ್ರೂ ಕಂಪ್ಲೀಟಾಗಿ ಕ್ಲಿಯರಿಂಗ್ ಹೌಸ್ಗೆ ಹೋಗಿ ಆನಂತರ ಮನಿ ವ್ಯಾಲಿಗೆ ಹೋಗಬೇಕು. ಆದರೆ ವರ್ಚುವಲ್ ಕರೆನ್ಸೀಸ್ ಅಂತ ಅಂದರೆ ಕಂಪ್ಲೀಟ್ ಎಲ್ಲ ಕಂಪ್ಯೂಟರ್ ನೋಟ್ಸಲ್ಲೂ ಕಂಪ್ಲೀಟ್ ಇಂಟರ್ಚೇಂಜ್ ಆಗ್ತವೆ, ಒಂದಕ್ಕೊಂದು ಡೈರೆಕ್ಟಾಗಿ ಇಂಟರ್ಚೇಂಜ್ ಆಗ್ತವೆ. ಇದರಲ್ಲಿ ಯಾವುದೇ ಕ್ಲಿಯರಿಂಗ್ ಹೌಸಿನ ಸಹಾಯ ಬೇಕಾಗಿಲ್ಲ. ಆನಂತರ ಇಟ್ ಈಸ್ ಕಂಪ್ಲೀಟ್ಲಿ ಓಪನ್ಡ್, ದಿಸ್ ಈಸ್ ಕಂಪ್ಲೀಟ್ಲಿ ಓಪನ್ ಎಲೆಕ್ಟ್ರಾನಿಕ್ ಲೆಡ್ಜರ್. ಆನಂತರ ನೀವು ಫಿನ್ಸೆನ್ ಅಂತ ಹೇಳ್ಬಿಟ್ಟು ಇದನ್ನು ನೋಡ್ಬೋದು. ಈ ಸರ್ಟಿಫಿಕೇಟು ಇಲ್ಲಿ MSP ರಿಜಿಸ್ಟ್ರೆಂಟ್ ಕೂಡ ಆಗಿದೆ. ಆನಂತರ ಆ್ಯಂಟಿ ಮನಿ ಲಾಂಡ್ರಿಂಗ್ ಆ್ಯಕ್ಟ್, ಇದು ಟ್ರಾನ್ಸಾಕ್ಷನ್ ಬಂದ್ಬಿಟ್ಟು ಟ್ರೇಡಿಂಗಲ್ಲಿ ಯಾವ್ಯಾವ ಟ್ರೇಡಿಂಗ್ನಲ್ಲಿ ಟ್ರಾನ್ಸಾಕ್ಷನ್ ಆಗ್ತಾಯಿದೆ ಅನ್ನೋದು. ನಂತರ ಯುಟಿಲಿಟಿ ಬಂದು ಮೈ ಕ್ರಿಪ್ಟೋ ಬ್ಯಾಂಕ್ ಏನು ಮಾಡ್ತಾ ಇದ್ದಾನೆ, ಈ ವೀಸಾ ಕಾರ್ಡ್ ಬಿಡ್ತಾ ಇದ್ದಾನೆ, ಆನಂತರ ಚೆಕ್ ಬಿಡ್ತಾ ಇದ್ದಾರೆ. ಆನಂತರ ಈ ಯುಟಿಲಿಟಿ ಬಂದ್ಬಿಟ್ಟು ಏನಂತಂದರೆ ಇವರು ವೆಕೇಷನ್ಸ್ ಹಾಲಿಡೇಸ್ಗೆ ಹೋಗ್ಬೇಕಾದ್ರೆ ರಿಸಾರ್ಟ್ಸ್ ಇದ್ದಾವೆ, ವೆಕೇಷನ್ಸ್ ಇದೆ, ಆಮೇಲೆ ಎಜುಕೇಷನ್ ಹಬ್ಸ್ ಇದೆ. ಆನಂತರ ಇವರು 3D ಮೊಬೈಲ್ಸ್ ಒಂದು ಬಿಡ್ತಾ ಇದ್ದಾರೆ. ಆನಂತರ ಕ್ರಿಪ್ಟೋ ಟ್ಯಾಬ್ ಒಂದು ಬಿಡ್ತಾ ಇದ್ದಾರೆ ಯುಟಿಲಿಟಿಯಲ್ಲಿ. ಇದನ್ನು ಅಂತ ಮಾಡೋಣ. ಎಕ್ಸಿಸ್ಟಿಂಗ್ ಬ್ಲಾಕ್ ಚೈನ್ ಡೀಟೇಲ್ಸ್. ಈಗ ಬ್ಲಾಕ್ ಚೈನ್ ಡೀಟೇಲ್ಸ್ ಟ್ರಾನ್ಸಾಕ್ಷನ್ ಹೇಳಬೇಕಂದ್ರೆ ಫಸ್ಟ್ ಜನ್ರೇಷನ್ ಬ್ಲಾಕ್ ಚೈನ್ ಡೀಟೇಲ್ 4.6 ಟ್ರಾನ್ಸಾಕ್ಷನ್ಸ್ ಪರ್ ಸೆಕೆಂಡ್ ಆಗ್ತಾಯಿತ್ತು. ಸೆಕೆಂಡ್ ಬ್ಲಾಕ್ ಜನ್ರೇಷನ್ ಚೈನ್ ಬಂದ್ಬಿಟ್ಟು 25 to 18,000 ಪರ್ ಸೆಕೆಂಡ್ ಆಗ್ತಾಯಿದೆ. ಥರ್ಡ್ ಜನ್ರೇಷನ್ ಬ್ಲಾಕ್ ಚೈನ್ ಬಂದ್ಬಿಟ್ಟು 1500 to 50,000 ಪರ್ ಸೆಕೆಂಡ್ ಆಗ್ತಾಯಿದೆ. ಅಡ್ವಾಂಟೇಜಸ್ ಆಫ್ ಅ ಬ್ಲಾಕ್ ಚೈನ್ ಏನಂತ ಹೇಳಿದ್ರೆ, ವಿತ್ JD ಕಾಯಿನ್ ರಿಯಾಕ್ಟಿಂಗ್ researching on first kind of interchain data exchange, instant verification of transactions with atomic swaps, stable sidechain with easy mechanism, add transaction nodes. ಸೊ ಇದೆಲ್ಲ ಅಡ್ವಾಂಟೇಜಸ್ ಇದೆ. ಈಗ ಬ್ಲಾಕ್ ಚೈನ್ ಟೆಕ್ನಾಲಜಿ ಇಂದ ಇಂಪ್ಲಿಮೆಂಟೇಷನ್ ಎಲ್ಲೆಲ್ಲಾಗ್ತಾ ಇದೆ. ಈ ಇಂಪ್ಲಿಮೆಂಟೇಷನ್ ಆಗ್ತಾ ಇರೋದು ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ ಅಂತಂದರೆ, ಈಗ ನೋಡ್ರಿ ಡಿಜಿಟಲ್ ರೈಟ್ಸ್, ವೇಜರ್ಸ್, ಎಸ್ಕ್ರೋಸ್ ಅಂತ ಈ ಫೀಲ್ಡ್ಗಳೆಲ್ಲ ಆಗ್ತಾ ಇದೆ. ಡಿಜಿಟಲ್ ಕರೆನ್ಸಿ ಬಂದ್ಬಿಟ್ಟು ಇ ಕಾಮರ್ಸು, ಗ್ಲೋಬಲ್ ಪೇಮೆಂಟ್ಸು, ರೆಮಿಟೆನ್ಸು, P2P ಲೆಂಡಿಂಗು, ಮೈಕ್ರೋ ಫೈನಾನ್ಸ್, ಆನಂತರ ಸೆಕ್ಯೂರಿಟೀಸ್, ಇಕ್ವಿಟಿ, ಪ್ರೈವೇಟ್ ಮಾರ್ಕೆಟ್, ಡೆಪ್ಟ್, ಕ್ರೌಡ್ ಫಂಡಿಂಗ್, ಆನಂತರ ಡೆರಿವೇಟಿವ್ಸ್, ರೆಕಾರ್ಡ್ ಕೀಪಿಂಗ್, ಹೆಲ್ತ್ ಕೇರ್, ಟೈಟಲ್ ರೆಕಾರ್ಡ್ಸ್, ಓನರ್ಶಿಪ್, ವೋಟಿಂಗ್ ಆ್ಯಂಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ಈ ರೀತಿಯಾಗಿ ಬ್ಲಾಕ್ ಚೈನ್ ತನ್ನದೇ ಆಗಿರ್ತಕ್ಕಂಥ ಒಂದು ಆಧಿಪತ್ಯವನ್ನು ಹೊಂದಿದೆ. ಬ್ಲಾಕ್ ಚೈನ್ ಇನ್ ಫೈನಾನ್ಸ್, JD ಕಾಯಿನ್ನಲ್ಲಿ ಯಾವ್ಯಾವುದು ಇದೆ ಅಂತಂದರೆ ಪೇಮೆಂಟ್ಸು, ಇನ್ಶೂರೆನ್ಸು, ಡೆಪಾಸಿಟ್ ಆ್ಯಂಡ್ ಲೆಂಡಿಂಗು, ಕ್ಯಾಪಿಟಲ್ ರೈಸಿಂಗು, ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟು, ಮಾರ್ಕೆಟ್ ಪ್ರಾವಿಷನಿಂಗ್. ಬ್ಲಾಕ್ ಚೈನ್ ಟೆಕ್ನಾಲಜಿ ಸಸ್ಟೈನಬಿಲಿಟಿ ಏನಂತಂದರೆ, ಈಗ ಎನ್ವಿರಾನ್ಮೆಂಟಲ್ ಟ್ರೀಟೀಸ್ ಆಗಿರ್ಬೋದು, ಆನಂತರ ಎನರ್ಜಿ ಆಗಿರ್ಬೋದು, ರೀಸೈಕ್ಲಿಂಗ್ ಆಗಿರ್ಬೋದು, ಸಪ್ಲೈ ಚೈನ್ಸ್ ಆಗಿರ್ಬೋದು, ಆನಂತರ ನಾನ್ ಪ್ರಾಫಿಟ್ ಅಂದರೆ ಟ್ರ್ಯಾಕಿಂಗ್ ಆಫ್ ವೇರ್ ಡೊನೇಷನ್ಸ್ ಆರ್ ಗೋಯಿಂಗ್ ಆನ್. ಸೊ ಡಿಕ್ರೀಸ್ ಆಫ್ ಇನ್ಎಫಿಷಿಯನ್ಸಿ ಆ್ಯಂಡ್ ಬ್ಯೂರೋಕ್ರಸಿ ಅಂತ ಹೇಳ್ಬೋದು ನಾನ್ ಪ್ರಾಫಿಟ್ಸಲ್ಲಿ. ಆಮೇಲೆ ಕಾರ್ಬನ್ ಟ್ಯಾಕ್ಸ್, ಕ್ಯಾಲ್ಕುಲೇಟಿಂಗ್ ದ ಪ್ರಾಡಕ್ಟ್ ಬೇಸ್ಡ್ ಆನ್ ದ ಕಾರ್ಬನ್ ಫುಟ್ ಪ್ರಿಂಟ್, ಕ್ರಿಯೇಟ್ ರೆಪ್ಯುಟೇಷನ್ ಸಿಸ್ಟಮ್ ಫಾರ್ ದ ಕಂಪನೀಸ್ ಬೇಸ್ಡ್ ಆನ್ ದ ಎಮಿಷನ್ಸ್, ಚೇಂಜಿಂಗ್ ಇನ್ಸೆಂಟಿವ್ಸ್ ಆಗಿರ್ಬೋದು. ಆನಂತರ ಎನ್ವಿರಾನ್ಮೆಂಟಲ್ ಟ್ರೀಟೀಸ್ ಅಂದರೆ ರಿಯಲ್ ಇಂಪ್ಯಾಕ್ಟ್ ಆಫ್ ಕಂಪ್ಲೇಂಟ್ಸ್ ಆಫ್ ಎನ್ವಿರಾನ್ಮೆಂಟಲ್ ಟ್ರೀಟೀಸ್, ಡಿಕ್ರೀಸ್ ಫ್ರಾಡ್ ಆ್ಯಂಡ್ ಮ್ಯಾನಿಪುಲೇಷನ್. ಇದು ಬಹಳಷ್ಟು ಮುಖ್ಯ ಫ್ರೆಂಡ್ಸ್, ಡಿಕ್ರೀಸ್ ಫ್ರಾಡ್ ಆ್ಯಂಡ್ ಮ್ಯಾನಿಪುಲೇಷನ್. ಯಾಕೆಂದರೆ ಇದು ಓಪನ್ ಲೆಡ್ಜರ್, ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ವರ್ಲ್ಡ್ ವೈಡ್ ನೋಡ್ಕೋಬೋದು. ಸೊ
it will definitely decrease fraud and manipulation in future. So blockchain is also in energy. So these are the companies which are there in energy system. So see here, volt markets, so power, sun contract, so to keep energy, and these are all the companies: energy infrastructure, incentive, renewables, investment. Okay, this JD coin is launched in April 2019. Formation in USA, decentralized coin, fourth generation cryptocurrency. Total supply of JD coin is 8 crore 40 lakhs coins. This coin transactions per second capacity is 5 lakhs to 8 lakhs per second. So it is listed in 7 out of 15 top exchanges. By December, it will completely trade on all the exchanges, fully certified by US government, USB, MSB, Money Services Business, IRC certified, FinCEN certified. So these are the, and MSB derivatives. If you want to check MSB registration, you can go and check in the net where it is showing the certificates. So JD coin getting started with a globally decentralized smart money based on the blockchain technology. Why to join us? Why to see here? Why to join us? So it's a great opportunity of USA in crypto industry you never see before. This is regulated crypto project from USA, www.jdcoin.llc, fully certified by USA government into the crypto world. Second one, certified by FinCEN, that is Financial Crimes Enforcement Network USA, certified by IRS, completely following AML, KYC, Anti-Money Laundering Act in accordance with the latest guidelines of the FINRA and FinCEN by USA government and treasury, fully following the rules of USA. JDCoin are one of the few cryptocurrency companies registered with the FinCEN. Only 3 cryptocurrencies are listed with LinCEN till now, that is Libra by Facebook, XRP by Ripple, and JD coin. So why to join us? Continue. 7th one, Money Services Business is certified by FinCEN. Crypto key wallet card of 30 countries, 35 countries. Union Pay debit card for payment, withdraw, earning, payout, bank, PayPal and debit card. Usability of JD coin available from JD Vacation, hotel and flight booking. Multi-product shopping from JD Shop. JD mining pool share starts only few packages. Coming up with exchange class A class exchange 1, B class exchange 2 and 3 class exchange 2, and this has Union Pay card. Technical specification of JD coin is an open source global payment network that is fully decentralized without any central authorities. Total 84 million equal to Litecoin, which is 4 times currency units as Bitcoin. Total supply available 16.7 million. Miners are currently awarded with 15 new JD coin per block. An amount that gets half roughly every 4 years. Blockchain is capable of handling higher transaction volume. JD coin starting value is $0.1, but JD coin present value is $0.2. Special features: green card in USA, huge earning potential from market program by US Business World. So we can see here, and this company is providing office addresses also. These offices are situated in 8 countries: USA, New Zealand and India. In India, Amritsar is the place where you are finding office. And now see here friends, ಈ JD ಕಾಯಿನ್ನ ನಾವು ಪರ್ಚೇಸ್ ಮಾಡೋದ್ರಿಂದ
ತುಂಬ ನಮ್ಮ ಜೀವನ ಶೈಲಿಯ ಮುಂದಿನ ದಿನಗಳಲ್ಲಿ ಬದಲಾಗಬಹುದು. ಯಾಕೆಂತ ಹೇಳಿದ್ರೆ ಇದರ ಫೀಚರ್ ಬಹಳಷ್ಟು ತುಂಬ ಈ ಲಿಗಾಲಿಟಿ ಇರೋದ್ರಿಂದ, ಎಲ್ಲ ರೂಲ್ಸ್ ಫಾಲೋ ಅಪ್ ಮಾಡೋದ್ರಿಂದ, ಆನಂತರ ಯುಟಿಲಿಟಿನೂ ಭಾಳಷ್ಟು ಜಾಸ್ತಿ ಇದೆ. ಯಾಕಂದರೆ ವೆಕೇಷನ್ಸಲ್ಲಿ, ನಂತರ ಎಜುಕೇಷನ್ ಸಿಸ್ಟಮಲ್ಲಿ, ಹೋಟೆಲ್ಸ್ನಲ್ಲಿ, ಫೈನಾನ್ಸ್ ಫೀಲ್ಡಲ್ಲಿ, ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ಬಂದ್ಬಿಟ್ಟು ಎಲ್ಲ ಫೀಲ್ಡ್ನಲ್ಲೂ ನಮ್ಮ ಕ್ಲೈಂಟ್ಸಲ್ಲಿದ್ದಾರೆ. ಹೀಗಾಗಿ ಇದರ ರೇಟು ಬಹಳಷ್ಟು ಮುಂದಿನ ದಿನಗಳಲ್ಲಿ ಜಂಪ್ ಆಗಲಿಕ್ಕೆ ಸಾಧ್ಯ ಇದೆ. ಅದು ಹೇಗೆ ಅಂತ ಹೇಳಿದ್ರೆ ಮುಂದೆ ನಮ್ಮ ಜೀವನ ಶೈಲಿಯನ್ನೇ ಬದಲಿಸ್ತಕ್ಕಂಥದ್ದು ಆಗ್ಬೋದು. ಆನಂತರ ಇದನ್ನು ಜಾಯಿನ್ ಆಗೋದು ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ಪ್ಯಾಕೇಜಸ್ ಇದ್ದಾವೆ. ಎಜುಕೇಷನ್ ಸಿಸ್ಟಮ್ನಲ್ಲಿ ಸೆನೆಕ್ಷನರಿ ಸಿಸ್ಟಮ್ ಅಂತ ಕರಿತೀವಿ. ಇದೇನಂದರೆ ಲ್ಯಾಂಗ್ವೇಜ್ ಡೆವಲಪಿಂಗ್. ಇಂಗ್ಲೀಷ್ ಅನ್ನೋದು ಬಹಳ ಕಷ್ಟವಾಗಿರ್ತದೆ. ಈ ಡಿಕ್ಷನರಿ ವರ್ಡ್ಸನ್ನು ಥ್ರೂ ವಿಡಿಯೋ ಪ್ಯಾಕೇಜ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದು ತುಂಬ ಈಸಿ ಆಗುತ್ತೆ. ಸೊ ಇದರಲ್ಲಿ ಡಿಫ್ರೆಂಟ್ ಪ್ಯಾಕೇಜಸ್ ಇರ್ತವೆ. $150 ಬ್ರಾಂಜ್ ಪ್ಯಾಕೇಜ್, $700 ಗೋಲ್ಡ್ ಪ್ಯಾಕೇಜ್, $300 ಸಿಲ್ವರ್ ಪ್ಯಾಕೇಜ್ ಆ್ಯಂಡ್ $1,500 ಪ್ಲಾಟಿನಮ್ ಪ್ಯಾಕೇಜ್. ಈಗ ಸಿಲ್ವರ್ ಬೇಸಿಕ್ ಪ್ಯಾಕೇಜ್ನಲ್ಲಿ ಈಗ ಇನ್ಸೆಂಟಿವ್ಸ್ ಬಂದುಬಿಟ್ಟು ಸುಮಾರಾಗಿ ಪ್ರಾಫಿಟ್ಸ್ ಬಂದುಬಿಟ್ಟು ಹವರ್ಸ್ ಟುಗೆದರ್ ಇಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ. 6 ಅವರ್ಸ್ಗೆ, ನಂತರ ಡಿಫ್ರೆಂಟ್ 20 ಅವರ್ಸ್ ಆ್ಯಂಡ್ 24 ಅವರ್ಸ್. ಗೋಲ್ಡ್ ಇಂಟರ್ಮೀಡಿಯೇಟ್ ಪ್ಯಾಕೇಜ್ಗೂ ನಮಗೆ ಇನ್ಸೆಂಟಿವ್ಸ್ ಬಂದುಬಿಟ್ಟು ತುಂಬ ಚೆನ್ನಾಗಿರುತ್ತೆ. 6 ಅವರ್ಸ್, 15 ಅವರ್ಸ್, 20+ ಅವರ್ಸು ಆ್ಯಂಡ್ 24 ಅವರ್ಸ್. ಆನಂತರ ಮೂರನೇದು ಜೀವಿಸ್ ಆ್ಯಡ್ಸ್ ಅಂತ ಜೀವಿಸ್ ಆ್ಯಡ್ಸ್ ಇಂಟರ್ನ್ಯಾಷನಲ್ LLC ಅಂತ ಇದೆ. ಇದರಲ್ಲಿ ಪಾರ್ಟ್ನರ್ಶಿಪ್ ಆದರೆ ಇದು $2,100 ಪ್ಯಾಕೇಜ್. ಈಗ ಯೂನಿಟ್ ಹೋಲ್ಡರ್ ಅಂದರೆ 1 ಯೂನಿಟ್ ಅಂದರೆ $2,100 ತೊಗೋಬೇಕು. ಫಸ್ಟ್ ಇಯರ್ಗೆ ಈ ಯೂನಿಟ್ ಹೋಲ್ಡರ್ ಬಂದುಬಿಟ್ಟು $200 ಪರ್ ಮಂತ್ ಕೊಡ್ತಾರೆ. ನೆಕ್ಸ್ಟ್ ಸೆಕೆಂಡ್ ಟು 4th ಇಯರ್ ಬಂದುಬಿಟ್ಟು $100 ಪರ್ ಮಂತ್ ಕೊಡ್ತಾರೆ. ಆಮೇಲೆ ದಿಸ್ ಆಫರ್ ಈಸ್ ವ್ಯಾಲಿಡ್ ಅಪ್ ಟು ಓನ್ಲಿ July 2020. ಸ್ಪಾನ್ಸರ್ ಆ್ಯಂಡ್ ಇಂಟ್ರೊಡ್ಯೂಸರ್ ಗೆಟ್ 10% per month for 4 years. Payment bank mode debit card, BTC, JDC, 50% JDC, 50% US dollars. USBW funds are also available here. ಆನಂತರ ಇನ್ಸೆಂಟಿವ್ಸ್ ಯಾವ ಥರ ಬರ್ತದೆ, ಯೂನಿಟ್ ಹೋಲ್ಡರ್ಗೆ ಫಸ್ಟ್ ಇಯರ್ ಬಂದುಬಿಟ್ಟು $200 per month ಬರ್ತದೆ. ಸೆಕೆಂಡ್ ಟು 4th ಇಯರ್ $100 per month ಬರ್ತದೆ. ಪೇಮೆಂಟ್ ಮೋಡ್ ಬಂದುಬಿಟ್ಟು ಸೇಮ್ ಇರ್ತದೆ. ನೆಕ್ಸ್ಟ್ ಕಾಂಪನ್ಸೇಷನ್ ಪ್ಲಾನ್ ಏನಿದೆ, ಕಾಂಪನ್ಸೇಷನ್ ಪ್ಲಾನ್ ಬಂದುಬಿಟ್ಟು ಸಪೋಸ್ ನೀವು $150 ತೊಗೊಂಡ್ರೆ ನಿಮ್ಮ ಬಿಸ್ನೆಸ್ ವಾಲ್ಯೂಮು ಬಂದುಬಿಟ್ಟು 150 ಆಗುತ್ತೆ. ಆನಂತರ ರೆಫರಲ್ ಬೋನಸ್ ಬಂದುಬಿಟ್ಟು 10% ನಿಮಗೆ ಕೊಡ್ತಾರೆ. ಆನಂತರ ಮ್ಯಾಚಿಂಗ್ ಬೋನಸ್ ರೇಷಿಯೋ 1:1. 1:1 ಅಂದರೆ ನಿಮ್ಮ ಅಂಡರಲ್ಲಿ ಬೈನರಿ ಸಿಸ್ಟಮ್ ಅಂತ ಹೇಳ್ಬೋದು. A and B, ಲೆಫ್ಟ್ A, ರೈಟ್ B. ಸೊ 1:1 ಅದು ಕಂಪ್ಲೀಟ್ ಆದರೆ 10% ಕೊಡ್ತಾರೆ. ವೀಕ್ಲಿ ಕ್ಯಾಪಿಂಗ್ ಅಂತಂದ್ರೆ ಅದಕ್ಕೂ $1,050 ಕೊಡ್ತಾರೆ. ಆನಂತರ ಫ್ರೀ JDC ಕಾಯಿನ್ ಆಫ್ ವರ್ತ್ 150 ಕೊಡ್ತಾರೆ. ಅಡಿಷನಲ್ ಬೋನಸ್ ಇಸ್ 10% ಆ್ಯಂಡ್ ಅಡಿಷನಲ್ ಬೋನಸ್ ಫಾರ್ JDC ಇಸ್ 15%. ಈ ರೀತಿಯಾಗಿ ನಿಮಗೆ 8 ಪ್ಯಾಕೇಜಸ್ ಇದ್ದಾವೆ. ಸಪೋಸ್ ನೀವು 300 ಮಾಡಿದ್ರೆ, ಆನಂತರ $700 ಮಾಡಿದ್ರೆ, $1,500 ಮಾಡಿದ್ರೆ, $2,100 ಮಾಡಿದ್ರೆ, $2,500, ನೆಕ್ಸ್ಟ್ $7,500, $5,000 ಆ್ಯಂಡ್ $10,000. ಸಪೋಸ್ ನೀವು $700 ಮಾಡಿದ್ರೂ 700 ಬಿಸ್ನೆಸ್ ವಾಲ್ಯೂಮ್ ಆಗುತ್ತೆ. 10% ರೆಫರಲ್ಲಿಗೆ ಕೊಡ್ತಾರೆ. ನೆಕ್ಸ್ಟು 1:1ಗೆ 10% ಕೊಡ್ತಾರೆ. ಈ ರೀತಿಯಾಗಿ